ಬಗ್ಗೆ ಅನ್ನ ರಾಮಯ್ಯ ಅಂತ ಹೇಳ್ತಾರೆ. ಅನ್ನ ಇಲ್ಲದವನಿಗೆ ಗೊತ್ತು ಅನ್ನ ಏನಕ್ಕೆ ಬೇಕಂತ ಹೇಳಿ. ಸರ್ಕಾರನೇ ಇರಬಾರ್ದು, ಲೆಕ್ಕ ನೋಡಿದೆ ಕಾಂಗ್ರೆಸ್ ಸರ್ಕಾರ ಇರಬಾರ್ದು. DK ಶಿವಕುಮಾರ್ ಒಂದೇ, ಅವರು ಒಂದೇನೆ, ಅವರಂತರ ಕಳ್ರೆ ಇವರಂತರ ಕಳ್ರೆ. 70 ವರ್ಷದಿಂದ ಆಳಿರು ಏನು ಮಾಡಿದ್ದಾರೆ ಜನಗಳಿಗೆ ಈಗ ಕೊಡ್ತಾ ಇರೋ 2000 ಅವಾಗಿಂದ ಯಾಕೆ ಕೊಡ್ಲಿಲ್ಲ? ಮುಂದಕ್ಕೆ ನಾವೇ ಬರ್ತೀವಿ ಸರ್ಕಾರ ಅಂತ ಹೇಳ್ತಾರಲ್ಲ, ಯಾವ ಗ್ಯಾರಂಟಿ? ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇದೆ, ನೀನೇನು ತಂದಾಕೋದು ಹೋಗಲೇ ಅಂತಾರೆ. ಟಿ ಭಾಗ್ಯನ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಕೊಡ್ಲಿ. 80,000 75,000 ಸಂಬಳ ತಾಂತಾರೆ, ಅವ್ರು ಪುಕ್ಸಟ್ಟೆ ಬಸ್ನಾಗ ಓಡಾಡೋದು. ಬರೀ ಸುಳ್ಳು, ಇಲ್ಲೊಂದು ಸುಳ್ಳು ಅಲ್ಲೊಂದು ಸುಳ್ಳು, ಊರೂರ್ಗೆ ಹೋದಾಗೆಲ್ಲ ಒಂದೊಂದು ಸುಳ್ಳು ಹೇಳದೆ. ಯಾರಿದ್ರು ನಮ್ಗೇನು ಕೂಲಿ ಮಾಡೋದು ತಪ್ಪತೈತನಪ್ಪ, ಇಲ್ಲಿ ಬಿಟ್ಟು ಬದ್ನ ಕುಕ್ಕಣ್ಣ ತಪ್ಪತೈತ. ಅವರೇ ಬರ್ಬೇಕು ಮುಂದೆ, ಇನ್ನು ಯಾರು ಬರಂಗಿಲ್ಲ. ನಮಗೂ 2 ಸಲ ದುಡ್ಡು ಒಂದು ದಿವಸನೂ ಬಂದಿಲ್ಲ. ಗೃಹಲಕ್ಷ್ಮಿ ಅಣ್ಣ ಚೇಂಜ್ ಆಗ್ಬೇಕಣ್ಣ, ಯಾಕಂದರೆ ಗೌರ್ಮೆಂಟ್ ಬಸ್ ಎಲ್ಲ ಹುಡುಗಿರಿಗೆ ಫ್ರೀ ಮಾಡಿಬಿಟ್ಟವ್ರೆ, ನಮಗೆ ಕಾಲೇಜಿಗೆ ಬರೋ ಸಮಸ್ಯೆ ಆಗ್ತದೆ. ಗೃಹಲಕ್ಷ್ಮಿ ದುಡ್ಡು ಬರ್ತೈತೆ, ಅಕ್ಕಿ ದುಡ್ಡು ಬರ್ತೈತೆ, ಅದೇ 2,000 ಕೊಡ್ತಾವ್ರ ಕಣಪ್ಪ. ಅವ್ರು ದುಡ್ಡು ತಿನ್ನವಿಲ್ಲ ಅನ್ಬಾರ್ದಪ್ಪ. ಈಗ ಬಹುಮತವಾಗಿ 135 ಸೀಟ್ ಬಂದಿದೆ. ಆಮೇಲೆ ಈಗಾಗಲೇ 2ನೇ ಮುಖ್ಯಮಂತ್ರಿ ಆಗಿದ್ದಾರೆ. 40 ವರ್ಷ ಅನುಭವ ಇದೆ. ಆಮೇಲೆ ಪ್ರಗತಿಪರವಾಗಿ ಬಂದಿರತಕ್ಕಂಥ ವ್ಯಕ್ತಿಗಳು, ಸಾಮಾಜಿಕ ಚಿಂತನೆ ಇರ್ತಕ್ಕಂಥವ್ರು, 5 ಗ್ಯಾರಂಟಿ ಇರ್ತಕ್ಕಂಥವ್ರು. ಹಾಗಾಗಿ ನಮಗೆ ಕಡಾಖಂಡಿತವಾಗಿ ಸಿದ್ದರಾಮಯ್ಯ ಇದ್ದರೆ ಒಳ್ಳೆಯದು. ಬೇರೆಯವರು ಬಂದರೆ 2 ವರ್ಷ ರೂಲ್ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಬರೆದು ಭಾಷಣ ಮಾಡ್ತಾರೆ, ಅವರು ಅಂಕಿಅಂಶವನ್ನು ನೋಡ್ದಲೇ ಮಾತಾಡ್ತಾರೆ. ಅಂಥ ಚಾತುರ್ಯ ಇದೆ, ಅಂಥ ಅನುಭವ ಇದೆ, ಅವರೇ ಇರಲಿ ಅಂತ ನಮ್ಮ ಆಸೆ. ಗ್ಯಾರಂಟಿಗಳಿಂದ ಇವತ್ತು ಬಹಳ ಅನುಕೂಲ ಆಗಿದೆ. ಬಸ್ ಸೌಲಭ್ಯ ಇರ್ಬೋದು, 2,000 ರೂಪಾಯಿ ಕೊಡೋ ಅಂಥದ್ದು ಇರ್ಬೋದು. ಇವತ್ತು ಸೈಕಲ್ನಾಗ ಓಡೋಂಥ ಮನುಷ್ಯ ಇವತ್ತು ಸ್ಕೂಟ್ರಲ್ಲಿ ಹೋಗ್ತಾನೆ ಕೂಲಿ ಕೆಲಸಕ್ಕೆ. ಅನ್ನ ಬಗ್ಗೆ ಅನ್ನ ರಾಮಯ್ಯ ಅಂತ ಹೇಳ್ತಾರೆ. ಅನ್ನ ಇಲ್ಲದವನಿಗೆ ಗೊತ್ತು ಅನ್ನ ಏನಕ್ಕೆ ಬೇಕಂತ ಹೇಳಿ. ಹಾಗಾಗಿ 5 ಗ್ಯಾರಂಟಿಗಳಿಂದ ಅವ್ರು ಬೇಕೇ ಬೇಕು, ಅವರೇ ಮುಖ್ಯಮಂತ್ರಿ ಆಗಿರಲಿ ಅಂತೇಳಿ ನಮ್ಮ ಅನಿಸಿಕೆ. ಸರ್, ಇವಾಗ ಕರ್ನಾಟಕದಲ್ಲಿ ಏನಾಗ್ತೈತೆ ಅಂದ್ರೆ ಸಿಎಂ ಚೇಂಜ್ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ರು. ಹೌದು, ಇವಾಗ 138 ಬಹುಮತ ಸಿದ್ದರಾಮಯ್ಯ ಅವರೇ ಇರಬೇಕು ಅಂತೆಲ್ಲ ಬಂದೈತೆ. ಸಿಎಂ ಚೇಂಜ್ ಆಗಬೇಕಾ ಇಲ್ಲ ಸಿದ್ದರಾಮಯ್ಯನೇ ಇರಬೇಕಾ? ಸರ್ಕಾರನೇ ಇರಬಾರ್ದು, ಲೆಕ್ಕ ನೋಡಿದೆ ಕಾಂಗ್ರೆಸ್ ಸರ್ಕಾರ ಇರಬಾರ್ದು. ಯಾಕೆಂದ್ರೆ ಇಬ್ಬರು ಒಂದೇನೆ, DK ಶಿವಕುಮಾರ್ ಒಂದೇ, ಅವರು ಒಂದೇನೆ, ಅವರಂತರ ಕಳ್ರು ಇವರಂತರ ಕಳ್ರು. ಅದಕ್ಕೇನು ಇದಾಗಲ್ಲ. ಈ ಸರ್ಕಾರ ಬಡವರು ಬದುಕಬೇಕು ಅಂದರೆ ಬೇರೆ ಸರ್ಕಾರ ಬರಬೇಕು, ಸುದೀಕ್ಷಿತ ಸರ್ಕಾರ. ಇಷ್ಟೊಂದೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರಲ್ಲ, ಇದು ಏನು ಮಾಡಿದ್ರು? ಯಾವುದು ನಮ್ಮ ದುಡ್ಡು ತಾಂಡವ್ರೆ, ನಮ್ಮ ದುಡ್ಡು ಹಿಡ್ಕೊಂಡವ್ರೆ ಅವ್ರು ಕೊಡ್ತಾರೆ. ನಮ್ಮ ಹತ್ರ 5 ರೂಪಾಯಿ ತಾಂತಾರೆ ಅಲ್ಲ, ನಮ್ಮ ಹತ್ರ 5 ರೂಪಾಯಿ ತಾಂತಾರೆ, 3 ರೂಪಾಯಿ ಕೊಡ್ತಾರೆ, 2 ರೂಪಾಯಿ ಅವ್ರಿಗೆ ತಾನೆ. ಅದ್ರ ಅನುಕೂಲ ಇಲ್ಲಿ ಬರ್ತಲ್ಲಿ ಅಲ್ವಾ? ನಮ್ಮ ದುಡ್ಡನ್ನ ತಗೊಂಡು ನಮಗೆ ಕೊಡ್ತಾರೆ. ಹೌದು, ಅಷ್ಟೇ. ಹೌದು, ಬೇರೆ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಹೇಳಿ ಬೇರೆ ಅಷ್ಟೇ, ಅದೇ ಲೆಕ್ಕ ಆಗಿ. 70 ವರ್ಷ ಆಳಿರಲ್ಲ ಇವ್ರು, ಅವಾಗ ಯಾಕೆ ಕೊಡ್ಲಿಲ್ಲ ಇವ್ರಿಗೆಲ್ಲ ಬಡವ್ರಿಗೆ? 70 ವರ್ಷ ಆಳಿರಲ್ಲ ಇವ್ರು, ಯಾಕೆ ಕೊಡ್ಲಿಲ್ಲ? ದುಡ್ಡು ಕಾಸು ಎಲ್ಲ ಇವಾಗ ಸೀಟ್ ಬಂದಿರೋದಕ್ಕೆ ಇವ್ರು ಕೊಡ್ತಾವ್ರೆ. ಅವಾಗ ಯಾಕೆ ಕೊಡ್ಲಿಲ್ಲ? 70 ವರ್ಷ ಆಳ್ತಾರು. ಇಂದಿರಾ ಗಾಂಧಿ ಅಷ್ಟು ವರ್ಷ ಇದ್ರು, ಅವರೇನೋ ಇಲ್ಲಿ ಏನು ಕೊಡಲಿಲ್ವಲ್ಲ. ಅವಾಗಿಂದ ಏನು ಮಾಡಿಲ್ಲ, ಇವಾಗ ಮಾತ್ರ ಸಿದ್ದರಾಮಯ್ಯ ಕೊಡ್ತಾವ್ರೆ. 70 ವರ್ಷದಿಂದ ಆಳಿರು ಏನು ಮಾಡಿದ್ದಾರೆ ಜನಗಳಿಗೆ ಈಗ ಕೊಡ್ತಾ ಇರೋ 2,000 ಅವಾಗಿಂದ ಯಾಕೆ ಕೊಡ್ಲಿಲ್ಲ? ಮುಂಚೆಯಿಂದನೂ ಕೊಡಬೇಕಾಗಿತ್ತು. ಹೌದು, ಕೊಡ್ಬೇಕಾಯ್ತು. ಈಗ ಮುಂದಕ್ಕೆ ನಾವೇ ಬರ್ತೀವಿ ಸರ್ಕಾರ ಅಂತ ಹೇಳ್ತಾರಲ್ಲ, ಯಾವ ಗ್ಯಾರಂಟಿ? ಅದೇ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳನ್ನ ನೋಡ್ಕೊಂಡು ಜನಗಳೆಲ್ಲ ಕೆಲಸ ಮಾಡೋರೆ ಸಿಕ್ಕಲ್ವಲ್ರಿ, ಕೂಲಿ ಮಾಡೋರೆ ಸಿಗಲ್ಲ. ಹಳ್ಳಿ ಕಡೆ ಕೆಲ್ಸಕ್ಕೆ ಹೋದ್ರೆ ಸಿಗಲ್ಲ ಒಬ್ರು. ಅವ್ನು ಮಾಡಿರೋನೇ ಸಾಯಂಕಾಲ ತಗ ಮಾಡಬೇಕು ಕೂಲಿನ, ಸ್ವಂತ ಇರೋನು. ಇದು ಇವರೆಲ್ಲ ಸರ್ಕಾರದ ದುಡ್ಡು ಕೊಟ್ಟು ಅವ್ರಿಗೆ ಇದು ಸೋಂಬೇರಿ ಮಾಡಿ ಮನೆ ಕುಂಡ್ರಿಸ್ತಾರೆ. ಹಳ್ಳಿ ಕಡೆ ಯಾರು ಹಳ್ಳಿ ಕಟ್ಟೆ ಮೇಲೆ ಕೂಕ ಮಾತಾಡ್ತಿರ್ತಾರೆ? ಯಾರು ಹೋಗಿ ಕೆಲಸ ಕೂಲಿ ಮಾಡೋಕೆ ಹೋಗ್ತಾರೆ? ಬಡವ್ರಿಗೆ ಅಕ್ಕಿ ಕೊಟ್ಟು ಅವ್ರನ್ನ ಹಾಳು ಮಾಡಿಬಿಟ್ರಿ ಇವರು. ನಿಮ್ಮ ಪ್ರಕಾರ ಸರ್ಕಾರನೇ ಚೇಂಜ್ ಆಗ್ಬಿಡಬೇಕು? ಸರ್ಕಾರ ಚೇಂಜ್ ಆಗಲಿ ಬಿಡಲಿ, ಹಳ್ಳಿ ಕಡೆ ಕೆಲಸ ಮಾಡೋರು ಇಲ್ದಂಗೆ ಆಗಿದೆ. ಇರಲಿ, ಸರ್ಕಾರ ಬೇಡ ಅಂತ ಹೇಳಲ್ಲ, ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ಕೊಡ್ತಿರುತ್ತೆ ಅವನಿಗೆ, ಕೂಲಿ ಮಾಡೋನಿಗೆ. ಇದು ಹಂಗಲ್ವಲ್ಲ, ಫ್ರೀ ಕೊಟ್ಟೇನಂತ ಜನನ ಹಾಳು ಮಾಡಿರು, ಅದರಿಂದ ಬೇರೆ ಇನ್ನೇನಿಲ್ಲ. ಈಗ ಮೊದಲು ಬೆಳಗಿನ ಆಗದ ಕೂಲಿ ಮಾಡಿದ ರೇಷನ್ ತಗೊಂಡೋಗೋನು, 1 kg ಅರ್ಧ kg ಅಕ್ಕಿ ತಗೊಂಡು. ಈಗ ಹಂಗಾಗಿದೆ ಅಂದರೆ ಫ್ರೀ ಕೊಡ್ತಾರಲ್ಲ, ಅವ್ನು ರೇಷನ್ ತಗೊಂಡು ದುಡಿತಾನೆ, ತಾನು ಕುಡ್ದು ಹೋಗ್ತಾನೆ ಮನೆಗೆ, 8 ಮಕ್ಕಳು ನೋಡಲ್ಲ. ಹಂಗಾಗಿದೆ ಈಗ. ಜವಾಬ್ದಾರಿ ಇಲ್ದಂಗೆ ಅಷ್ಟೇ, ಬೇಜವಾಬ್ದಾರಿ ಅಷ್ಟೇ. ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಎಲ್ಲ ಬಂದ್ ಮಾಡಬೇಕು. ಮಾತೇ ಕೇಳಲ್ಲ ಮನೆ ಒಳಗೆ. ಹೇಗೆ ಏನಂತಾರೆ? ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇದೆ, ನೀನೇನು ತಂದಾಕೋದು ಹೋಗಲೇ ಅಂತಾರೆ. ನಾನೇ ತಂದಾಕ್ತೀನಿ ಅಂತಾರೆ. ಮೊದ್ಲು ಕಾಯ್ಕೊಂಡ್ ಕೂಕೊಂಡಿರೋರು ಮನೆ ಗಂಡಸರು ಬ್ಯಾಗ್ ತಗೊಂಡು ಊರ್ ಕಡೆಗೆ ಹೋಗ್ತಾರೆ. ಆಮೇಲೆ ಗಂಡ ಬಿಟ್ಟು ಹೊಡೆದ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಏನ್ ಮಾಡಿ ತಾಂಡ ಒಳಕ ಇವ್ರು ಬೆಂಡೆತ್ತಾರೆ. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಶಕ್ತಿ ಬಂದ್ಬಿಟ್ಟಿದೆ.
ಅದೇ ದುಡ್ಡು ಕೊಟ್ಟು ಇವಾಗ ಅವರಿಂದ ದುಡ್ಡು ಕೊಟ್ಟು ನಾವು ಕೊಟ್ಟಿರೋದಕ್ಕೆ ದುಡ್ಡು ತಗ್ತಿದ್ದು ಇವಾಗ ಏನಾಗಿದೆ ಅವರು ಸರ್ಕಾರ ಕೊಡೋದ್ರಿಂದ ನಾ ಗಂಡ ಅಂದ್ರೆ ಬೆಲೆನೇ ಇಲ್ದಂಗೆ ಅಷ್ಟೇ ಅದೇ ಆಗಿರೋದು. ಇವಾಗ ಕರ್ನಾಟಕದಲ್ಲಿ ಸಿಎಂ ಚೇಂಜ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಸಿದ್ದರಾಮಯ್ಯ ಅವರೇ ಇರಬೇಕು ಅಂತ ಹೇಳ್ಬಿಟ್ಟು 138 ಬಹುಮತ ಬಂದಿದೆ. ಇವಾಗ ಸಿಎಂ ಚೇಂಜ್ ಆಗಬೇಕಾ? ಆದರೆ ಯಾರಾಗಬೇಕು? ಇಲ್ಲ ಸಿಎಂ ಸಿದ್ದರಾಮಯ್ಯನೇ ಇದ್ರೆ ಏನಕ್ಕೆ ಇರಬೇಕು? ಸಿದ್ದರಾಮಯ್ಯನೇ ಇರಲಿ. ಬಿಟ್ಟಿ ಭಾಗ್ಯನ ಯಾರಿಗೆ ಸೇರಬೇಕೋ ಅವ್ರಿಗೆ ಕೊಡಲಿ. ಅವ್ರು 136 ಜನ ಬಂದಿರೋನೇನು ಗೌರ್ಮೆಂಟ್ ಯಾರು ಕಿತ್ತಾಕೋಕ್ಕಾಗಲ್ಲ. ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವ್ರು ಇರಲಿ. ಬಟ್ ಇದು ಬಿಟ್ಟಿ ಭಾಗ್ಯಗಳಿದಾವಲ್ಲ ಅದನ್ನು ಸತ್ಯವಾಗಿ ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರಲಿ. ಈಗ 50,000 ರೂಪಾಯಿ ಬಾಡಿಗೆ ಬಂದಿದೆ, ಅವ್ರಿಗೂ 2,000, ಅವ್ರಿಗೂ BPL ಕಾರ್ಡು, ಪುಕ್ಸಟ್ಟೆ ಬಸ್ಸು, 80,000 75,000 ಸಂಬಳ ತಾಂತಾರೆ. ಅವ್ರು ಪುಕ್ಸಟ್ಟೆ ಬಸ್ನಾಗ ಓಡಾಡೋದು ಯಾರಿಗೆ ಮಾಡವ್ರೆ ಹೇಳಿ? ಎಲ್ಲಿ ಮಾಡವ್ರೆ ಸರ್? ಈಗೆಲ್ಲ ಅಫಿಷಿಯಲ್ ಇವಾಗ ಓಡಾಡ್ತಾ ಇಲ್ವಾ? ಅಲ್ಲ, ಇವಾಗ ಅವ್ರು ಕೊಡ್ತಾ ಇರೋ ಗ್ಯಾರಂಟಿ ಎಲ್ಲ ಜನರಿಗೆ ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗಿಲ್ಲ, ಯಾವುದು ಒಳ್ಳೇದಾಗಿಲ್ಲ. ಅದರಿಂದ ಸೋಂಬೇರಿ ಆಗವ್ರೆ ಜನ, ಕೆಲಸ ಕಾರ್ಯಕ್ಕೆ ಸಿಗ್ತಾ ಇಲ್ಲ. ಈಗ ನಮ್ಮದು ಜಮೀನು ಐತೆ, 5 ಎಕರೆ ಜಮೀನು ಐತೆ, 5 ಎಕರೆ ಸುಮ್ಮನೆ ಹಾಳು ಬಿಟ್ಟು ಬಂದಿದ್ದೀವಿ. ಈಗ ಮಾಡೋರಿಲ್ಲ, ನಮ್ಮ ಕೈಲಿ ಆಗಲ್ಲ, ಕೂಲಿ ಸಿಕ್ಕಲ್ಲ, ಜನ ಬರಲ್ಲ, ಏನು ಮಾಡೋದು? ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳಿಂದ ಜನ ಸೋಂಬೇರಿ ಆಗ್ತಾವ್ರೆ. ಇದೆಲ್ಲ ಇದಾವೆ, ಅಭಿವೃದ್ಧಿ ಆಗಲ್ಲ, ರಾಜ್ಯ ಹಾಳಾಗಿ ದಿವಾಳಿಯಾಗಿ ಹೋಗ್ಬಿಡ್ತದೆ. ಇವತ್ತಿಲ್ಲ ನಾಳೆ ಆ ಬಾಂಗ್ಲಾದೇಶನೋ ಅಥವಾ ಇದು ಪಾಕಿಸ್ತಾನ, ಶ್ರೀಲಂಕಾ ಆಯ್ತಲ್ಲ, ಹಂಗಾಗ್ತದೆ ಅಲ್ಲವ್ರ. ಅಲ್ಲ, ಯಾರನ್ನ ತಾಣಲಿ, ಅದು ಬೇಡ ನಮಗೆ. ಒಟ್ಟಿನಲ್ಲಿ ಬಿಟ್ಟಿ ಭಾಗ್ಯ ಯಾರಿಗೆ ಸೇರಬೇಕಿದೆ, ನಿರ್ಗತಿಕರಿದ್ದಾರೆ, ನಿಸ್ಸಹಾಯಕರಿದ್ದಾರೆ, ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿ ಅವ್ರನ್ನ ಯಾರು ಸಾಕ್ದಲ್ಲೇ ಇರ್ತಾರಲ್ಲ ಅಂಥವ್ರಿಗೆ ಕೊಡಲಿ. ಚೆನ್ನಾಗಿದ್ದವ್ರಿಗೆಲ್ಲ ಕೊಟ್ಕೊಂಡು ಕೂಕೊಂಡ್ರೆ ಯಾರು ದುಡ್ಡು ಅಂತ ಕೊಡೋದು? ಕಾರ್ಡ್ ಬ್ಯಾನ್ ಬೇರೆ ಮಾಡಿದ್ರು. ಎಲ್ಲಿ ಮಾಡಿದ್ರು? ಮತ್ತೆ ತಿರ್ಗಿ ಎಲ್ಲ ಹಂಗೆ ಕೊಟ್ರಲ್ಲ ಬೊಮ್ಮ. ಇವ್ರು ಹೇಳಿದ್ರು, ಯಾರು ಫುಡ್ ಮಿನಿಸ್ಟ್ರು, ಇಲ್ಲ ಮತ್ತೆ ತಿರ್ಗಿ ಯಥಾ ಪ್ರಕಾರ ಅವ್ರಿಗೆಲ್ಲ ಹಂಗೆ ಕಂಟಿನ್ಯೂ ಮಾಡಿದ್ರು. ಅದು ಯಾರು ಸುಳ್ಳು ಹೇಳ್ತಾರಲ್ಲ, ಬರೀ ಸುಳ್ಳು, ಇಲ್ಲೊಂದು ಸುಳ್ಳು ಅಲ್ಲೊಂದು ಸುಳ್ಳು. ಊರೂರಿಗೆ ಹೋದಾಗೆಲ್ಲ ಒಂದೊಂದು ಸುಳ್ಳು ಹೇಳೋದೆ ವೇದಿಕೆ ಮೇಲೆ ಇವತ್ತಿನ ರಾಜಕಾರಣಿಗಳು. ಸಹಾಯ ಮಾಡ್ತಾವ್ರೆ, ಮಾಡಲಿ. ಹಂಗೆ ಬಡವರಿಂದ ಇದ್ದಿರ್ತೀವಿ, ಅವರೇ ಬರ್ಬೇಕು ಮುಂದೆ, ಇನ್ನು ಯಾರು ಬರೋಂಗಿಲ್ಲ, ಯಾರೇ ಬರೋಂಗಿಲ್ಲ. ಬಡವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ, ಕರೆಂಟ್ ಫ್ರೀ ಮಾಡವ್ರೆ, ಬಸ್ ಫ್ರೀ ಮಾಡವ್ರೆ, ಎಲ್ಲ ಮಾಡವ್ರೆ. ಹೆಣ್ಮಕ್ಳು ಎಲ್ಲ ಚೆನ್ನಾಗವ್ರೆ, ಇನ್ನೇನು ಇಲ್ಲ, ಚೆನ್ನಾಗಿರ್ಬೇಕು. ಅವರೇ ಎಲೆಕ್ಷನ್ ಮುಂದೆ ನಿಂತ್ಕೊಂಡು ಅವರೇ ಸೇಮ್ ಆಗಬೇಕು ಸರ್. ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡಬೇಕು. ಅವ್ರ ಹತ್ರ ಇರುತ್ತೋ ಕಾಸು ಇಲ್ವೋ ಗೊತ್ತಿಲ್ಲ. ಈಗ ನಾವು ನಡ್ಕೊಂಬರ್ತಾ ಇರ್ತೀವಿ, ನಮ್ಗೆ ನಿಲ್ಲಿಸಲ್ಲ. ಹೆಣ್ಮಕ್ಳು ನೋಡೋ ನಿಲ್ಲಿಸ್ತಾರೆ ಬಸ್ ಅವರು. ನಮಗೂ 2 ಸಲ ದುಡ್ಡು ಒಂದು ದಿವಸನೂ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಎಲ್ಲರೂ ಬರ್ತಾ ಇಲ್ಲ. ಒಂದು ದಿವಸನೂ ನಾವು ತಗೊಂಡೇ ಇಲ್ಲ. ಅಕ್ಕಿನೂ ಬರ್ತಿಲ್ಲ, ದುಡ್ಡು ಬರ್ತಿಲ್ಲ ನಮಗೆ. ರೇಷನ್ ಕಾರ್ಡ್ ಲಾಪ್ಸ್ ಆಗ್ಬಿಟ್ಟೈತೆ ನಮಗೆ. ರೇಷನ್ ಕಾರ್ಡ್ ಎಲ್ಲ ಏನು ನಮ್ಗೆ ಇಷ್ಟ. ಈಗ ದುಡ್ಡು ಬರ್ತಾ ಇಲ್ಲ, ಮತ್ತೆ ರೇಷನ್ ಬರ್ತಾ ಇಲ್ಲ, ಬ್ಯಾನ್ ಮಾಡಿದ್ದಾರೆ, ಲ್ಯಾಪ್ಸ್ ಆಗೈತೆ ಅಂತ ಹೇಳಿದ್ರೆ ನಿಮ್ದು BPL ಕಾರ್ಡಾ? BPL ಕಾರ್ಡು ಏನು ಹೇಳ್ತೀರಾ ಅವರಿಗೆ? ಏನು ಬ್ಯಾನ್ ಮಾಡೋರೆ ಅಂತ ಗೊತ್ತಿಲ್ಲ. ಏನು ಹೆಬ್ಬೆಟ್ಟು ಇಕ್ಕಿಲ್ಲ, ಹೆಬ್ಬೆಟ್ಟಿಲ್ಲಿ ಇಕ್ಕಿಲ್ಲ ಅಂತ ಹೇಳ್ತಾರೆ. ರೇಷನ್ ಕೊಡ್ತಿದ್ರು, ರೇಷನ್ ನಿಲ್ತೇ ಹೋಗ್ಬಿಡ್ತು. ಅಲ್ಲಿ 8 ತಿಂಗಳಾಯ್ತು. ಅಣ್ಣ ಚೇಂಜ್ ಆಗ್ಬೇಕಣ್ಣ. ಯಾಕಂದರೆ ಗೌರ್ಮೆಂಟ್ ಬಸ್ ಎಲ್ಲ ಹುಡುಗಿರಿಗೆ ಫ್ರೀ ಮಾಡಿಬಿಟ್ಟವ್ರೆ. ನಮಗೆ ಕಾಲೇಜಿಗೆ ಬರೋ ಸಮಸ್ಯೆ ಆಗ್ತಿದೆ. ಆಮೇಲೆ ಆಟೋದವ್ರು ಕಷ್ಟ ನೋಡೋಕ್ಕಾಗ್ತಿಲ್ಲ ಅಣ್ಣ. ಎಲ್ಲ ಫ್ರೀ ಬಸ್ಸಿಂದ ಆಟೋದವರು ಫುಲ್ಲು ಲಾಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಚೇಂಜ್ ಆಗ್ಬೇಕಂತ ಹೇಳ್ತೀರಣ್ಣ. ಅಣ್ಣ ಬೇರೆ ಏನು ಅಣ್ಣ? ಆಮೇಲೆ ಗೃಹಲಕ್ಷ್ಮಿ ದುಡ್ಡೆಲ್ಲ ಹುಡುಗಿರಿಗೆ ಕೊಟ್ಟಿರ್ತಾರೆ. ಇವಾಗ ಸ್ಕಾಲರ್ಶಿಪ್ ಎಲ್ಲ ಹುಡುಗರಿಗೆ ಬರೋ ಅಂಥದ್ದೆಲ್ಲ ಇದು ನಿಲ್ಲಿಸ್ತವ್ರಣ್ಣ. ಹಂಗಾಗಿ ಅಣ್ಣ ನನಗೆ ಹೋದ ವರ್ಷದ 10th ಬಂದಿಲ್ಲ ಅಣ್ಣ. ಇಲ್ಲ ಅಣ್ಣ. ಚೇಂಜ್ ಆಗಬೇಕು. ಅಣ್ಣ ಚೇಂಜ್ ಆಗಬೇಕು ಅಂತ ಆಯ್ತು. ಆದರೆ ಯಾರಾಗಬೇಕು ಅಣ್ಣ? ಆದರೆ ಯಾರಾಗಬೇಕಣ್ಣ ಅಂದರೆ ನಮ್ಮ ಇಂಡಿಯಾ ಕರೆಕ್ಟಾಗಿ ನಡೆಸೋ ಅಂಥವ್ರು, ನಮ್ಮ ಕರ್ನಾಟಕ ಕರೆಕ್ಟಾಗಿ ನಡೆಸೋ ಅಂಥವ್ರು ಆಗ್ಬೇಕಣ್ಣ. ಇವಾಗ CM ನೆಲ್ಲ ಚೇಂಜ್ ಮಾಡ್ತೀವಿ ಅಂತೆಲ್ಲ ಹೇಳ್ತವ್ರೆ. CM ಚೇಂಜ್ ಆಗಬೇಕಾ ಇಲ್ಲ ಸಿದ್ದರಾಮಯ್ಯನೇ ಇರಬೇಕಾ? ಸಿದ್ದರಾಮಯ್ಯನೇ ಇರೋದಾದ್ರೆ ಏನಕ್ಕೆ ಇರಬೇಕು? ಸಿದ್ದರಾಮಯ್ಯ ಇದ್ರೆ ಒಳ್ಳೇದು. ಹೆಣ್ಮಕ್ಳಿಗೆ ಒಳ್ಳೇದು, ಒಳ್ಳೆ ಅನುಕೂಲನೂ ಆಗ್ತೈತೆ. ಏನೇನು ಅನುಕೂಲ ಮಾಡ್ಕೊಟ್ಟಿದ್ದಾರೆ? ಗೃಹಲಕ್ಷ್ಮಿ ದುಡ್ಡು ಬರ್ತೈತೆ, ಅಕ್ಕಿ ದುಡ್ಡು ಬರ್ತೈತೆ. ಹೆಣ್ಮಕ್ಳಿಗೆ, ಬಡವ್ರ ಹೆಣ್ಮಕ್ಳಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ. ಅನುಕೂಲ ಆಗ್ತೈತೆ. ಹಂಗಾಗಿ ಸಿದ್ದರಾಮಯ್ಯನೇ ಇರಬೇಕು. ಎಲ್ಲ ಕರೆಕ್ಟಾಗಿ ಬರ್ತೈತೆ ಅಕ್ಕ ಗೃಹಲಕ್ಷ್ಮಿ ದುಡ್ಡೆಲ್ಲ? ಬರ್ತೈತೆ. ಒಂದು 3 ತಿಂಗಳು ನಿಂತೋಗಿತ್ತು, ಬಂದಿಲ್ಲ. ಅದಷ್ಟು ಬಂದಿಲ್ಲ ಇನ್ನು.
ಮತ್ತೆ ಕರೆಕ್ಟಾಗಿ ಬರ್ತೈತೆ ಅಂದ್ರಿ? ಇಲ್ಲ 3 ತಿಂಗಳು ಎಲೆಕ್ಷನ್ ಟೈಮಲ್ಲಿ ನಿಲ್ಸಿದ್ರಲ್ಲ, ಹಾಂ ಹಾಂ. ಬಂದಿಲ್ಲ ಅದು. ಅಕ್ಕಿ ದುಡ್ಡೆಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ? ಅಕ್ಕಿ ಎಲ್ಲ ಕರೆಕ್ಟಾಗಿ ಕೊಡ್ತಾವ್ರಾ? ಕೊಡ್ತಾವ. ನಿಮ್ಗೇನು ಕಾರ್ಡಿಂದೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ? ಇಲ್ಲ, ನಮ್ಮದು ಕೊಳಟಗೆರೆ ಕಾರ್ಡು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕಷ್ಟು. ಹಾಂ. ಬಸ್ ಎಲ್ಲ ಕರೆಕ್ಟಾಗಿದೆಯಾ? ಬಸ್ ಎಲ್ಲ ಕರೆಕ್ಟಾಗಿದೆ. ಹಂಗಾಗಿ ಸಿದ್ದರಾಮಯ್ಯನೇ ಇರಬೇಕು, ನಿಮ್ಗೆ ಅನುಕೂಲ ಮಾಡಿಕೊಟ್ಟವ್ರೆ ಅಂತ. ಸಿದ್ದರಾಮಯ್ಯ ಇದ್ದರೆ ಒಳ್ಳೇದು. ಸಿದ್ದರಾಮಯ್ಯ ಇದ್ರೆ ಅವ್ರ ಸರ್ಕಾರದಲ್ಲೇ ಬೇರೆ ಯಾರಾದರೂ ಮಾಡಿದ್ರೆ? ಅವ್ರ ಸರ್ಕಾರ ಬೇರೆ ಮಾಡಿದ್ರೆ ಅವ್ರದ್ದೇ ತಾನೇ ಸರ್ಕಾರ ಬಿಟ್ರೆ. ಹಾಂ. ಇವಾಗ ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಬೇರೆಯವರಾದರೆ ಅವ್ರು ಆಗ್ಬೋದಾ? ಆಗ್ಬೋದು. ಅವರು ಇಷ್ಟನೇ ತಾನೇ ಅದು. ಒಟ್ಟಲ್ಲ ಕಾಂಗ್ರೆಸ್ ಸರ್ಕಾರ ಇರಬೇಕು. ಕಾಂಗ್ರೆಸ್ಸೇ ಇರಬೇಕು. ಇವಾಗ ಸಿಎಂ ಚೇಂಜ್ ಆಗ್ತಾರೆ ಅಂತ ಎಲ್ಲ ಮಾತಾಡ್ತಾವ್ರೆ. ನಿಮಗೆ ಇವಾಗ ಇರೋ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ಬೇಕಾ ಇಲ್ಲ? ಅಪ್ಪ ಯಾರೇನ ಇದು ನಮಗೇನಪ್ಪ ಹೊಟ್ಟೆ ಪಾಡು ನಂದು. ನಾನು ನೋಡೋದು ಜೀವನ ಮಾಡಬೇಕು, ಹೊಟ್ಟೆವು ನನ್ನ ಗಂಡು ಮಕ್ಕಳಿಲ್ಲ. ಸಿದ್ದರಾಮಯ್ಯ ಅವರು ಇರ್ಬೇಕಾ ಇಲ್ಲ ಬೇರೆಯವ್ರು ಆಗ್ಬೇಕಾ? ಯಾರನ್ನ ಇರಲಿ ಅಪ್ಪ, ನಮಗೇನಪ್ಪ, ಯಾರಿದ್ರು ಒಳ್ಳೇದೇನಪ್ಪ, ನಮ್ಗೆ ಯಾರಿದ್ರು ಒಳ್ಳೇದೇ. ಯಾರಿದ್ರು ನಮ್ಗೇನು ಕೂಲಿ ಮಾಡೋದು ತಪ್ತೈತೇನಪ್ಪ, ಇಲ್ಲಿ ಬಿಟ್ಟು ಬತ್ನ ಕುಕ್ಕಣ್ಣ ತಪ್ತೈತ? ಯಾರಾದರೂ ಆಗಲಿ ಒಟ್ಟಿನಾಗ ಯಾರು ಬಂದರೂ ನಮಗೆ ಅನುಕೂಲ ಮಾಡ್ಕೊಡಲ್ಲ. ಏನಿಲ್ಲ ಕಣಪ್ಪ. ಇವಾಗ ಏನು ಅನುಕೂಲ ಮಾಡ್ಕೊಟ್ಟಿಲ್ವಾ ನಿಮಗೆ? ಏನು ಅನುಕೂಲ ಮಾಡ್ಕೊಟ್ಟೈತಪ್ಪ ನಮ್ಮ ಬಡವ್ರು ನಾವು. ಇವಾಗ ಗೃಹಲಕ್ಷ್ಮಿ ದುಡ್ಡೆಲ್ಲ ಕೊಡ್ತಾ ಇದಾರಲ್ಲ ನಿಮ್ಗೆ? ಅದೇ 1 ವರ್ಷದಿಂದ ಕೊಡ್ತಾವ್ರಪ್ಪ. ಅದೇ ಎಲ್ಲರಿಗೂ ಕೊಟ್ಟಾಗ ನಮಗೂ ಕೊಡ್ತಾರಪ್ಪ ಗೌರ್ಮೆಂಟು. ಅನುಕೂಲ ಆಗ್ತಿದೆಯಾ ಅದರಿಂದ ನಿಮಗೆ? ಏನೋ ಅನುಕೂಲ ಆಗ್ತೈತೆ. ಅನುಕೂಲ ನಮ್ಮ ಯಜಮಾನ ಇಲ್ಲ, ಏನೂ ಇಲ್ಲ. ಇವಾಗ ಒಬ್ಬರೇ ದುಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಯಾರನ್ನ ಬರಲಿ, ನಮ್ಗೇನು ಹೆಲ್ಪ್ ಮಾಡ್ತಾ ಇಲ್ಲ. ಯಾರನ್ನ ಬರ್ಲಪ್ಪ, ಯಾರನ್ನ ಬರಲಿ, ಒಳ್ಳೇದಾದ್ರೆ ಸಾಕು. ಏನಪ್ಪ, ಇವಾಗ ಇರೋ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ನಿಮಗೆ? ಅದೇ 2,000 ಕೊಡ್ತಾವ್ರು ಕಣಪ್ಪ. ಅವ್ರ ದುಡ್ಡು ತಿನ್ನಾವಿಲ್ಲ ಅನ್ಬಾರ್ದಪ್ಪ. ತಿಂತಾ ಇದ್ವಿ ಕಣಪ್ಪ ಅವ್ರ ದುಡ್ಡು 2,000. ಸಿಎಂ ಚೇಂಜ್ ಆಗ್ತಾರೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೌದು, ಹೇಳ್ತಾರೆ. ಇವಾಗ ಸಿಎಂ ಇವಾಗ ಸಿದ್ದರಾಮಯ್ಯ ಅವರೇ ಇರಬೇಕಾ ಇಲ್ಲ ಬೇರೆಯವ್ರು ಚೇಂಜ್ ಆಗಬೇಕಾ? ಏನು ಅವ್ರ ಕೈಲಾದಷ್ಟು ಮಾಡ್ಯವ್ರು, ಅವರೇ ಇರಲಿ ಬಿಡಿ. ಅವರೇ ಇರಬೇಕು. ಏನೇನು ಅನುಕೂಲ ಆಗಿದೆ ಅವರಿಂದ ನಿಮಗೆ? ಏನು ಬಡವ್ರ ಬಗ್ಗರಿಗೆ ಒಂದು ಸ್ವಲ್ಪ ಅನುಕೂಲ ಆಗೈತೆ. ಕೆಲವು ಜನಕ್ಕೆ ಆಗಿಲ್ಲ, ಕೆಲವು ಜನಕ್ಕೆ ಆಗೈತೆ. ಇನ್ನು ಬೇರೆಯವ್ರು ಹೆಂಗೋ ಎಂಥವ್ರು ಬರ್ತಾರೋ ಯಾರಿಗೆ ಗೊತ್ತು. ಅದರಿಂದನೇ ನಾವು ಮಾಡ್ತೀವಿ ಅಂತ ಮೊನ್ನೆನೇ ಹೇಳೇವ್ರಲ್ಲ, ಬಡವ್ರಿಗೂ ಬಗ್ಗರಿಗೂ ಮಾಡ್ತೀವಿ ನೋಡ್ತೀವಿ ಅಂತ ಹೇಳೇವ್ರಲ್ಲ. ನೋಡೋಣ, ಅವ್ರು ನೋಡಿ ಮಾಡಿದ್ರೆ ಅದೇ ಅವರೇ ಇರಲಿ. ಇವಾಗ ಗೃಹಲಕ್ಷ್ಮಿ ದುಡ್ಡೆಲ್ಲ ಕರೆಕ್ಟಾಗಿ ಬರ್ತಾ ಇದೆ ನಿಮಗೆ? ಬರ್ತಾ ಇತ್ತಂತೆ, ನನಗೆ ಬರಲ್ಲ. ನಮ್ಮದು ಒಂದು ಸ್ವಲ್ಪ ನಮ್ಮ ಯಜಮಾನ್ರು ತೀರ್ಕೊಂಡ್ರು, ಒಂದು 3 ತಿಂಗಳು ಊರಲ್ಲಿದ್ವಿ. ಅಷ್ಟಕ್ಕೆ ರೇಷನ್ ಕಾರ್ಡ್ ಕಟ್ ಮಾಡೋಕ್ಕೆ ಅವ್ರೆ. ಆವಾಗಲಿಂದ ನಮಗೆ ಮೊನ್ನೆ ಅಲ್ವಾಗ ಲಕ್ಷ್ಮಿ ಮಾಡಿದ್ದು, ಅವಾಗಲಿಂದ ಇವರೆಲ್ಲ ಮಾಡಿಸ್ಕೊಂಡ್ರು. ನಮ್ಮದು ಎತ್ಕೊಂಡೋಗಿ ಮಾಡಿಸ್ಕೊಳ್ಳೋಣ ಅಂತ ಹೋದ್ರೆ ಕಟ್ಟಾಗೈತಮ್ಮ ಅಂದರು. ಅಕ್ಕಿನೂ ಕೊಡಲ್ಲ, ರೇಷನ್ ಏನೂ ಇಲ್ಲ. ಇವಾಗ ಕೇಳಿದ್ರೆ ನೀವು ಯಾರಿಗಾರ ಇದು ಸರಿ ಮಾಡಿಸ್ಕೊಡಿ ಅಂತ ಕೇಳಿದ್ವಿ ಬುಡ್ ಆಫೀಸಲ್ಲಿ ಹೋಗಿ. ನಮ್ಗಿನ್ನ ಆರ್ಡ್ ಕೊಟ್ಟಿಲ್ಲ, ಆರ್ಡ್ ಕೊಟ್ಟಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ ಆರ್ಡರ್ ಕೊಟ್ಟಿಲ್ಲ ನಮಗೆ ಅಂತ ಹೇಳಿದ್ರು. ಮತ್ತೆ ಇಷ್ಟೆಲ್ಲ ಆಗ್ತದೆ ಆದರೂ ಅವರೇ ಇರಬೇಕು ಅಂತ ಹೇಳ್ತೀವಿ. ಅದೇನೇ ಹೇಳ್ತಾರೆ ನೋಡಂಗೆ, ಎಲ್ಲರಿಗೂ ಜನಕ್ಕೆ ಏನು ಇದೈತೆ ಅದೇ ನಮ್ಮದು. ಒಟ್ಟಿನಲ್ಲಿ ಅವ್ರು ಇರಬೇಕು. ಏನು ದೇವರು ಯಾರನ್ನ ಇರಿಸ್ಬೇಕು, ಯಾರನ್ನ ಕಳಿಸ್ಬೇಕು ಅನ್ನೋದು ಅವ್ನಿಗೆ ಸೇರಿದ್ದು.